ತಮಾಷೆ ಪ್ರಭು. ಮುಚ್ಚಿ ಬಾಯಿ. ಯುಗ ಯುಗಾಂತರಗಳಿಂದ ಈ ನಿಮ್ಮ ಬೆಣ್ಣೆಯ ಮಾತನ್ನು ಕೇಳಿ ಕೇಳಿ ನನಗೂ ಬೇಸರವಾಗಿ ಹೋಗಿದೆ. ಹಳೆಯದನ್ನು ಬಿಟ್ಟು ಹೊಸದೇನಾದ್ರೂ ಬಗಳಿ. ಏನೆಂದು ಬೊಗಳಲಿ? ಅಯ್ಯೋ ದಡ್ಡ ಶಿಖಾಮಣಿಗಳ, ನಿಮಗೆ ತಲೆಯಲ್ಲಿ ಕೊಂಬುಗಳು ಬೆಳೆದಿದೆಯೇ ವಿನಃ ಬುದ್ಧಿ ಸ್ವಲ್ಪವೂ ಬೆಳೆದಿಲ್ಲವಲ್ಲ. ಭೂಲೋಕದಲ್ಲಿ ರೆಬೆಲ್ ಸ್ಟಾರ್, ಸೂಪರ್ ಸ್ಟಾರ್, ಕ್ರೇಜಿ ಸ್ಟಾರ್, ತಗಡು ಸ್ಟಾರ್ ಎಂದೆಲ್ಲ ಸಿನಿಮಾ ನಟರನ್ನು ಕರೆಯುವ ಹಾಗೆ ನಮ್ಮ ಮಹಾಪ್ರಭುಗಳನ್ನು ಟಾರ್ಚರ್ ರಾಜ, ಮರ್ಡರ್ ಕಿಂಗ್, ಡೆಡ್ ಬಾಡಿ ಸ್ಟಾರ್ ಎಂದು ಕರೆಯಬಹುದಲ್ಲ. ಬಳಿರೇ ಭಪ್ಪರೇ ಚಿತ್ರಗುಪ್ತ, ಮೆಚ್ಚಿದ್ದೇನೆ ನಾನು ನಿಮ್ಮನ್ನು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೆಸರಿಗೆ ಮಾತ್ರ ಯಮಧರ್ಮರಾಜ, ಜೀವನ ಪೂರ್ತಿ ಬರೀ ಕೋಣದ ಮೇಲೆ ಸುತ್ತೋದಾಗೋಯ್ತು. ಇವ್ರ ಯೋಗ್ಯತೆಗೆ ಒಂದು ಸ್ಕೂಟರ್ ಕೊಂಡ್ಕೊಳಕ್ಕೂ ಆಗ್ಲಿಲ್ಲ. ಅಯ್ಯೋ ಬಾ ಬಾ. ನಮ್ಮ ಲೋಕದಲ್ಲಿ ವೈಭವದಿಂದ ಜೀವನ ಸಾಗಿಸುತ್ತಿದ್ದ ನಾವು ಈ ವೀರಪ್ಪನನ್ನು ಹುಡುಕಿಕೊಂಡು ಬಂದು ಅಲೆದಾಡಿ ಅಲೆದಾಡಿ ಸಾಕಾಗಿ ಹೋಗಿದೆ. ಅಯ್ಯ, ವೈಭವದ ಚಿಂತೆ ಬಿಟ್ಟು ಬಂದ್ ಕೆಲಸದ ಬಗ್ಗೆ ಗಮನ ಕೊಡಿ ಶಿವನೇ. ಅಯ್ಯೋ ಅಯ್ಯೋ ಪ್ರಭುಗಳೇ, ಎದ್ದೊಳಿ. ಚಿತ್ರಗುಪ್ತರೇ, ನಮ್ಮ ವಾಹನ ನಮ್ಮನ್ನೇ ಕೆಳಗೆ ಬೀಳಿಸಿ ಓಡಿ ಹೋಯ್ತಲ್ಲ. ಅದು ಎಷ್ಟೇ ಆಗಲಿ ನಿಮ್ಮ ಕೋಣವಲ್ಲವೇ? ಇರಿ ಇದನ್ನ ಇಟ್ಬಿಡ್ತೀನಿ. ಈಗ ಕಳೆ. ಏನಿದು ಚಿತ್ರಗುಪ್ತರೇ, ಭೂಲೋಕಕ್ಕೆ ಕಾಲಿಟ್ಟ ತಕ್ಷಣ ನಮ್ಮ ವಾಹನ ಕಾಮಾಂಧವಾಗಿ ಬಿಟ್ಟಿತಲ್ಲ. ತಪ್ಪು ಅದರದಲ್ಲ ಮಹಾಪ್ರಭು, ನಿಮ್ಮದೇ ತಪ್ಪು. ಅಲ್ಲ ಪ್ರಭು, ಯಮಲೋಕದಲ್ಲಿ ನೀವು ಒಂದಾದರೂ ಎಮ್ಮೆಯನ್ನು ಸಾಕಿದ್ದೀರಿ. ಅದು ಅಲ್ಲದೆ ಇದುವರೆಗೂ ಚೆನ್ನಾಗಿದ್ದ ಆ ಕೋಣ ನಿಮ್ಮಿಂದ ಸವಾರಿ ಮಾಡಿಸಿಕೊಂಡ ಮೇಲೆ ನಿಮ್ಮಂತೆಯೇ ಆಗಿ ಹೋಯಿತು. ಯಥಾ ಯಮ ತಥಾ ಕೋಣ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ. ಮಹಾಪ್ರಭು, ನೀವು ನಿಮ್ಮ ಕೋಣನ ಹಾಗೆ ಡಗಾರ್ ದೇವಿಯ ನೆನಪಿನಲ್ಲಿದ್ದೀರಾ? ಏನು ಪರಿಹಾಸ್ಯ ಮಾಡುವಿರಾ? ಪರಿಹಾಸ್ಯವಲ್ಲ, ಅಲ್ಲಿ ನೋಡಿ ನಿಮ್ಮ ಡಗಾರ್ ದೇವಿ. ಹೌದಲ್ಲ, ನಡೆಯಿರಿ ವಿಚಾರಿಸೋಣ. ಡಗಾರ್ ದೇವಿ, ನನ್ನನ್ನು ಕಾಣಲಾಗದೆ ವಿರಹ ವೇದನೆಯಿಂದ ಇಲ್ಲಿಗೆ ಓಡೋಡಿ ಬಂದಿರುವಿಯಾ ಸುರಸುಂದರಿ? ಹೆಂಗಾಯ್ತ ಮೈಗೆ? ಏನ್ ಕಡಿತದ ನಿನಗೆ? ಲೂಸಾ? ಯಾವಳೆಯ ಡಗಾರ್ ದೇವಿ? ಯಾವಳಗ್ ವಿರಹ? ಏನು ಅರಿಯದವಳಂತೆ ನಾಟಕವಾಡುತ್ತಿರುವಿಯಾ? ನನ್ನ ಲೋಕದಲ್ಲಿ ನಿನಗೆ ಏನು ಕಡಿಮೆ ಮಾಡಿದ್ದೇನೆ ಅಂತ ಈ ಭೂಲೋಕಕ್ಕೆ ಬಂದಿರುವೆ? ಅಯ್ಯೋ ನಾಟಕನ ಏನಯ್ಯ ಹೇಳ್ತಿದ್ಯಾ? ಅಯ್ಯಯ್ಯೋ ಅಮ್ಮ, ಡಮ್ಕಿಲ ಕಡೆ ಡಮ್ಮ. ಭೂಲೋಕಕ್ಕೆ ಬಂದ್ಮೇಲೆ ನಮ್ ಪ್ರಭುಗಳನ್ನೇ ಮರ್ತು ಬಿಟ್ಟಿಯಾ ಸೋಜಾ ಕುಮಾರಿ? ಓಹೋ, ಸೋಜಾ ಕುಮಾರಿನಾ? ನಾನು ಸೋಜಾ ಕುಮಾರಿ ಅಲ್ಲ, ಅವಳ ತಂಗಿ ರೋಜಾ ಕುಮಾರಿ. ಪ್ರಭುಗಳೇ, ಇದು ದ್ವಿಪಾತ್ರ ಅಭಿನಯ. ಅದು ಸೋಜಾ, ಇದು ರೋಜಾ. ನಿಮ್ಮ ಅಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡು ಬಿಟ್ಟಳು. ಪಾಪ, ದುರ್ವಿಧಿ. ದುರ್ವಿಧಿ ಅಲ್ಲ, ಏನೂ ಅಲ್ಲ. ಅವಳು ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಿದ್ಲು. ಅವಳೇನಂತ ಪಾಪ ಮಾಡಿದ್ಲು? ವ್ಯಭಿಚಾರ. ನಮ್ಮೂರಲ್ಲಿ 2 ಪಾರ್ಟಿ ಇದೆ. ಒಂದು ಪಾರ್ಟಿ ಜೊತೆ ಇವಳು ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದ್ಲು. ಇನ್ನೊಂದು ಪಾರ್ಟಿ ಅವರು ಟ್ರೈ ಮಾಡಿದ್ರು, ಇವಳು ಸೈಡೇ ಕೊಡ್ಲಿಲ್ಲ. ಆ ಕೋಪಗಳನ್ನ ಖಲಾಸ್ ಮಾಡ್ಬಿಟ್ರು. ಅಯ್ಯೋ ಪಾಪ. ಈ ತರುಣಿ ಹಾಗೆಲ್ಲವೆಂದು ಕಾಣಿಸುತ್ತದೆ. ಹೌದು, ನೀವ್ ಹೇಳೋದು ನಿಜ. ನಾನು ನಮ್ಮ ಅಕ್ಕನ ಥರ ಅಲ್ಲ. ನಾನು 2 ಪಾರ್ಟಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀನಿ. ಎಷ್ಟು ಕುಡಿದ್ರು ಕಿಕ್ಕೇ ಇರಲ್ವಲ್ಲ? ಕೋಣ ನಿಮ್ಮನ್ನು ಬೀಳಿಸ್ದಾಗ್ಲಿಂದ್ಲು ಪಾಪ ನೀವು ದಾಹ ದಾಹ ಅಂತಿದ್ರಿ. ಬನ್ನಿ ಬನ್ನಿ, ಏನಪ್ಪಾ ಇದೆ? ಹಾಟ ಕೋಲ್ಡ ತಂಪಾದ ಪಾನೀಯಗಳಿವೆಯಾ? ಇದೆ. ನಿಮ್ಗೆ ಅಮಿತಾಬ್ ಬಚ್ಚನ್ ಬೇಕಾ, ಜಯಬಾದ್ರಿ ಬೇಕಾ? ಹಾಗೆಂದರೆ ಅಮಿತಾಬ್ ಬಚ್ಚನ್ ಅಂದ್ರೆ ಬಿಯರು, ಜಯಬಾದ್ರಿ ಅಂದ್ರೆ ಕ್ವಾಟ್ರು. ಈ ಎರಡನ್ನು ಸೇರಿಸಿ ತಗೊಂಡ್ರೆ ಅಭಿಷೇಕ ಆಗುತ್ತೆ. ಅಯ್ಯೋ ಪ್ರಭು, ಅಭಿಷೇಕ ಅಂತೆ ಮಾಡಿಸಿ. ಆಗ್ಲಿ ಆಗ್ಲಿ, ಬೇಗ ಬೇಗ ಮಾಡ್ಸೋ. ಕಡ ಕೂತ್ಕೊಳ್ಳಿ. ಯಾವ ನಾಟಕದ ಕಂಪ್ನಿಯವರು? ನಾವು ನಾಟಕದ ಕಂಪನಿಯವರಲ್ಲಪ್ಪ,
ಇವರು ಯಮಧರ್ಮರಾಜರು, ನಾನು ಚಿತ್ರಗುಪ್ತ. ಕುಡಿಯಕ್ ಮುಂಚೆ ವಾಸನೆ ಟೈಟ್ ಆಗ್ಬಿಡಿದ್ರ ಇನ್ನು ಕುಡಿದ್ಮೇಲೆ ಆ ದೇವ್ರೇ ಗತಿ. ಯಮ ಯಮ ಯಮಲ ನಿಂದ ಅತಿ ಆಯ್ತಲೇ ಚಿತ್ರ. ಬಾಯಿ ಮುಚ್ಚ ಭಿತ್ರ. ಏ ಯಮ ಯಾನ, ನಾನು ನೋಡ್ತಾನೆ ಇದ್ದೀನಿ. ಇದುವರೆಗೂ ನೀನ್ ನನಗೆ ಎಷ್ಟು ಮೋಸ ಮಾಡಿದ್ಯಾ, ಎಷ್ಟೊಂದು ಹೊಟ್ಟೆ ಉರ್ಸಿದ್ಯಾ. ಹೆಂಗಪ್ಪ ಹೆಂಗೆ? ಹೂವೆಲ್ಲ ನಿನಗೆ, ಮುಳ್ಳೆಲ್ಲ ನನಗ, ಕಾಳೆಲ್ಲ ನಿನಗೆ, ಸೊಳ್ಳೆಲ್ಲ ನನಗ, ರಸ ಎಲ್ಲ ನಿನಗೆ, ಕಸ ಮಾತ್ರ ನನಗ. ಅಪ್ಪ ಫಾರಿನೆಲ್ಲ ನಿನಗೆ, ಲೋಕಲ್ ಎಲ್ಲ ನನಗ. ಏನು ಕಿಂಗು, ನಾನು ಬರೀ ಜಂಗ. ನೀನು ಎಲ್ಲಾದ್ರಲ್ಲೂ ಸೂಪರು, ನಾನು ಬರೀ ಪಾಪರು. ಯಮ ಯಮ, ಆ ಡಗಾರ್ ದೇವಿ ಮಾತ್ರ ನಿನಗೆ, ಪುಕಾರ್ ಮಾತ್ರ ನನಗ. ಬಿಲ್ ಕೊಡ್ರಿ. ಬಿಲ್ಲು ಬಾಣಗಳೇ. ಬಿಲ್ಲು ಬಾಣ ಅಲ್ಲ ಶಿಷ್ಯ, ಡಾಲರ್ಸು, ಪೌಂಡ್ಸು, ಸ್ಟರ್ಲಿಂಗ್ಸು. ಅಣ್ಣ ಇಷ್ಟತ್ತು ನಾವು ಹಾಕ್ಯಂಡ್ವಲ್ಲ, ಅದಕ್ಕೆ ಮಡಗಬೇಕು ತಮ್ಮ, ಮಡಗಬೇಕು ಅಣ್ಣ. ಈ ನನ್ ಮಗಂದು ಅತಿ ಆಯ್ತು. ನನಗೆ ಪಿತ್ರ ಅಂತಾನೆ ಛತ್ರಿ ನನ್ ಮಗ. ಇವನಿಗೆ ಫಿಟ್ಟಿಂಗ್ ಇಡ್ಲಿಲ್ಲ, ನಾನ್ ಇವನ್ ಬಾಸೆ ಅಲ್ಲ. ಬಿಲ್ ಕೊಡ್ರಿ. ಬ್ರಾಂಡಿ, ವಿಸ್ಕಿ, ಜಿನ್, ರಮ್, ಡಿಂಗ್. ಬಿಲ್ ಕೊಡ್ರಿ. ಕೊಡ್ರಿ ಬಿಲ್ಲು. ಯಾವ ಬೆಲ್ಲ ಇರು? ಡಿಂಗ. ಅಯ್ಯ ಇಲ್ಲೇ ಇದೀನಲ್ಲಪ್ಪ. ಡಿಂಗ ಡಿಂಗ. ಏನಿದು? ಡಿಂಗ್ರಿ ಡಿಂಗ್ರಿ ಡಿಂಗ. ಬಿಲ್ ಕೊಡ ಅಂದ್ರೆ ಡಿಂಗ್ ಡಿಂಗ್ ಅಂತ್ಯ. ಬಿಲ್ ಕೊಡ. ಸರ್, ನೀವು ನಿಮ್ಮ ಹೆಂಡತಿಗೆ ಏನ್ ಹೇಳ್ತೀರಾ ಅಂದ್ರೆ, ಲೇ ರತ್ನ ಕುಡಿಯೋಕ್ ಟೀ ತಂದು ಕೊಡ, ಎಸ್ ಸರಿನೇ ಹೇಳೋದು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಿಮ್ ಟೀ ಮನೆ ಹಾಳಾಗೋಗ ಒಂದೇ ಚಳಿ ಮಳೆ, ಸ್ವಲ್ಪ ಸೀರೆ ಎತ್ಕೊಂಡ್ಬರ್ತೀನಿ ಇರ್ರಿ ಅಂತ. ಅದಕ್ಕೆ ನೀವ್ ಹೇಳ್ತೀರಾ, ಅಯ್ಯೋ ಶಂಕರ ಪರಮೇಶ್ವರ, ನೀನ್ ಸೀರೆ ಎತ್ಕೊಂಬರೋದ್ರ ಜೊತೆಗೆ ನನ್ ಪಂಚೆನೂ ಎತ್ಕೊಂಬಂದ್ಬಿಡೆ ಅಂತ. ಅದಕ್ಕೆ ನಿಮ್ ಮಿಸ್ಸಸ್ ಏನ್ ಹೇಳ್ತಾರೆ ಅಂದ್ರೆ, ನನ್ ಸೀರೆ ಎತ್ಕೊಂಬರೋಷ್ಟೊತ್ತಿಗೆ ನಿಮ್ ಪಂಚೆ ನೆಂದೋಗಿರುತ್ತೇರಿ ಅಂತ. ಹೆಂಗಿದೆ ಸರ್ ಡಬಲ್ ಮೀನಿಂಗ್ ಡೈಲಾಗ್? ನಿನ್ ಮುಂಡ ಮೋಚುದು. ಯಾವ ನನ್ ಮಗನ ಬರ್ದ ಈ ಡೈಲಾಗ್ ಸರ್? ಈಗ 15 ವರ್ಷಕ್ಕೆ ಮುಂಚೆ ಈ ಡೈಲಾಗ್ ಬರ್ದಿದ್ರೆ ಜನ ಮೇಟ್ ತಗೊಂಡ್ ಹೊಡಿತಾ ಇದ್ರು. ಏನಿದು ಸೀರೆ ಎತ್ಕೊಂಬ, ಪಂಚೆ ಎತ್ಕೊಂಬ, ಇದೊಂದು ಡೈಲಾಗಾ? ರೇ ಡೈರೆಕ್ಟರ್ ಸರ್ ಬನ್ರಿ ಇಲ್ಲಿ. ಏನ್ ಸರ್? ರೇ ಪ್ರಕಾಶ್, ಏನ್ ಡೈರೆಕ್ಟ್ರಿ ನೀವು? ಇಂತ ವಲ್ಗರ್ ಡೈಲಾಗ್ಸ್ ಏನ್ರಿ ಬರ್ಸೋದು? ನೋಡಿ ಗೋಪಾಲಣ್ಣ, ಇಂಥ ಡೈಲಾಗ್ ಇಟ್ರೇನೆ ಜನ ಸಿನಿಮಾ ಥಿಯೇಟರ್ ಬರೋದು. ಅವಾಗಲೇ ನಮ್ಮ ಪ್ರೊಡ್ಯೂಸರ್ ಸೇಫ್ ಆಗೋದು. ಬರ್ತಾರೆ ಸ್ವಾಮಿ, ಥಿಯೇಟ್ರಿ ಜನ ಬರ್ತಾರೆ. ಬಿಟ್ಟು ಹೊರಗಡೆ ಬರುವಾಗ ಅದ್ಯಾವ್ ನನ್ ಮಗ ಡೈರೆಕ್ಷನ್ ಮಾಡಿದ್ನೋ, ಅದ್ಯಾವ್ ನನ್ ಮಗ ದುಡ್ಡು ಎಲ್ಲಿಂದ ತಂದು ಹಾಕಿದ್ನೋ ಅಂತ ಹೇಳಿ ಬ್ಯಾನರ್ ಹರಿದು ಮತ್ ಕೂಗಿತಾರೆ. ಉಗಿಲಿ, ಉಪ್ಪು ಹಾಕ್ಲಿ, ಹಾಕಿ ದುಡ್ಡು ವಾಪಸ್ ಬರುತ್ತಲ್ಲ ಅಷ್ಟ್ ಸಾಕು. ಶಿವನೇ ಸಿದ್ಧಲಿಂಗೇಶ್ವರ, ನೀನೇ ಕಾಪಾಡ್ಬೇಕು ಈ ಕನ್ನಡ ಫಿಲಂ ಇಂಡಸ್ಟ್ರಿನ. ರೇ ಸ್ವಾಮಿ, ಈ ವಲ್ಗರ್ ಡೈಲಾಗ್ ನಾನು ಮಾತಾಡೋದು ಇಲ್ಲ, ನಿಮ್ ಸಿನಿಮಾದಲ್ಲ ಪಾತ್ರನೂ ಮಾಡೋದಿಲ್ಲ. ಬೇರೆ ಯಾರನ್ನಾರ ಆರಿಸ್ಕೊಳ್ರಿ. ಬರ್ತೀನಿ, ನಮಸ್ಕಾರ ಸರ್ ರೇ. ಹೋಗ್ರಿ. ಸರ್ ಏನ್ ಸರ್ ರಿಂಗ್ ಮಾಡ್ಬಿಟ್ರು? ಅಯ್ಯೋ, ಇಂಥ ವಲ್ಗರ್ ಡೈಲಾಗ್ ಮಾತಾಡಿ ವಯ್ಯ ಹರಿಯರ್ನ ದೊಡ್ಡ ಬಂಗ್ಲೆ ಕಟ್ಸ್ಕೊಂಡಿರೋದು. ಬೆಳಿಗ್ಗೆನೆ ಕೆಲಸ ಮಾಡೋಣ ಅಂತ ಬಂದ್ರೆ ಈ ನನ್ ಮಕ್ಳದು ನಕ್ರ ಬೇರೆ ಎತ್ಕೊಂಬಾರಲು. ಅಡಿಯಪ್ಪ, ಬೇರೆ ವರ್ಕ್ ಮಾಡೋಣ ಅಂದ್ರೆ ಯಾವ ಆರ್ಟಿಸ್ಟ್ ಇಲ್ವಲ್ಲ ಸರ್? ಏನ್ ಡೈರೆಕ್ಟ್ರೆ ಶೂಟಿಂಗ್ ಮಾಡ್ತಾ ಇಲ್ಲ? ಕರ್ಮರಿ, ಆ ಧೀರೇಂದ್ರ ಗೋಪಾಲ್ ಇದಕ್ಕಿಂತ ಕಿರಿಕ್ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಸರ್ ಅವ್ನೆಲ್ಲ ಇದ್ರು ಎತ್ತಾಕೊಂಡ್ ಬರ್ತೀವಿ. ಬಂದ್ರ C.H. ಗುಪ್ತಾ, ಪ್ರಭುಗಳೇ. ನಮ್ಮ ವಾಹನವಾದ ಮಹೇಶನೇಕೆ ಅರಚುತ್ತಿರುವುದು? ಪಾಪ ಹೊಟ್ಟೆ ಪಾಡಿಗಾಗಿ ಅರಚುತ್ತಿರಬೇಕು ಮಹಾಪ್ರಭು. ಚಿತ್ರಗುಪ್ತ, ಇಲ್ಲಿ ನಮ್ಮ ಕೆಲಸ ಮುಗಿಯುವವರೆಗೂ ಈ ನಮ್ಮ ವಾಹನವು ಇಲ್ಲಿಯೇ ಉಪವಾಸ ಬಿದ್ದಿರಲಿ. ಅಯ್ಯೋ ಪಾಪ. ನಮ್ಮನ್ನೇ ಕೆಳಕ್ಕೆ ಕೆಡವಿ ಯಾವುದೋ ಕೆಲಸಕ್ಕೆ ಬಾರದ ಡಗಾರ್ ಎಮ್ಮೆಗಳ ಹಿಂದೆ ಹೋದ ತಪ್ಪಿಗಾಗಿ ಈ ಶಿಕ್ಷೆಯನ್ನು ಅನುಭವಿಸಲಿ. ನಡೆ. ಧೀರೇಂದ್ರ ಗೋಪಾಲ್ ನಡೀರಿ. ಏನ್ರಿ ಧೀರೇಂದ್ರ ಗೋಪಾಲ್, ಹೇಗಿದೆ ಮೈಗೆ? ಹೇಳ್ದೆ ಕೇಳ್ದೆ ಶೂಟಿಂಗ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ. ನಡೀರಿ ಶೂಟಿಂಗ್ ಸ್ಪಾಟ್ಗೆ.
ಕುಲಮಾನವರೇ, ಈ ಜಗತ್ತೇ ಒಂದು ಶೂಟಿಂಗ್ ಸ್ಪಾಟ್. ಆ ಪರಮೇಶ್ವರನೇ ನಿಜವಾದ ಡೈರೆಕ್ಟರ್. ನೀವೆಲ್ಲ ಕೇವಲ ಪಾತ್ರಧಾರಿಗಳು ಮಾತ್ರ. ಸ್ವಲ್ಪ ಮುಚ್ಕೋತೀರಾ? ಸಿನಿಮಾದವರಿಗೆ ಸಿನಿಮಾ ಡೈಲಾಗ. ಮರ್ಯಾದೆಯಾಗಿ ಶೂಟಿಂಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಆಸಿಡ್ ಹಾಕಿ ಮುಖ ಸುಟ್ಟಾಕ್ಬಿಡ್ತೀವಿ. ಏನೋ ಹುಲು ಮಾನವ, ಯಮಲೋಕದ ಚಕ್ರವರ್ತಿಯಾದ ಈ ಯಮಧರ್ಮನಿಗೆ ಸುಡುವೇನೆಂದು ಬೆದರಿಕೆ ಹಾಕುತ್ತಿರುವೆಯಾ? ನಿನಗೆಷ್ಟೋ ಧೈರ್ಯ? ಯೋ ಸಿದ್ಲಿಂಗ, ಜಾಸ್ತಿ ಆಯ್ತು ನಿಂದು. ಎಲ್ಲವೋ ನರಮಾನವ, ನೀನು ಅಂದುಕೊಂಡ ಹಾಗೆ ಇವರು ಕಲಾವಿದರಾದ ಧೀರೇಂದ್ರ ಗೋಪಾಲ್ ಅಲ್ಲ, ಸಾಕ್ಷಾತ್ ಯಮಧರ್ಮರಾಜರು. ಯೋ ಸರಿಗಮ ವಿಜಿ, ನೀನೇನು ನಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾ ಇಲ್ಲ. ಅಡಪ ಮುಚ್ಕೊಂಡ್ ಸುಮ್ನಿದ್ರೆ ಸರಿ. ಅದು ಸರಿ. ಯೋ ಸಿದ್ಲಿಂಗ, ಈ ನಕ್ರ ಎಲ್ಲ ಬೇಡ, ನಡಿ ಶೂಟಿಂಗ್ಗೆ. ಏಯ್, ನಿನಗೆ ಸಿದ್ಧಲಿಂಗ ಬೇಕಾದರೆ ಯಡಿಯೂರಿಗೆ ಹೋಗು, ನನ್ನನ್ನೇಕೆ ಕಾಡುತ್ತಿರುವೆ? ಯೋ, ನಾನ್ ಮೊದ್ಲೇ ಹೇಳಿದೆ ಆ ಬೀರ್ ಜೊತೆ ರಮ್ಮನ್ನ ಕಾಕ್ಟೇಲ್ ಮಾಡಿ ಹೊಡಿಬೇಡ ಅಂತ. ರಾತ್ರಿ ಎಣ್ಣೆ ಹೊಡೆದಿದ್ದು ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ. ಹಾಕ್ರೋ ನಾಲ್ಕು ಅವ್ನಿಗೆ. ಅಯ್ಯೋ ಅಯ್ಯೋ, ಶಿವ ಶಿವ ಶಿವ, ಪಿಳ್ಳಿ, ಶಿವ, ಪಿಳ್ಳಿ. ಶಿವ, ಅಲ್ಲಿ ನನಗೆ ಮಾಂಜ ಹಾಕಿಸ್ತಲ್ಲ, ಶಿವ, ಈಗ ಇಲ್ಲಿ ಪಿಳ್ಳಿ, ಶಿವ, ಪಿಳ್ಳಿ. ಶಿವ, ಗುರುವೇ, ರೇಣುಕಾ, ಶಿವ, ಶಿವ. ಅಲ್ಲ ಸುಬ್ಬಿ, ನಿಂಗೆ ಯಾಕ ಪಾಂಡಿಂಗ್ ಕಂಡ್ರೆ ಆಗಕ್ಕಿಲ್ಲ? ಅವ್ನ್ ಮುಂಡ ಮುಷ್ಟು ನಾನ್ ನೋಡಿದ್ರೆ ಸಾಕು ಯಾವಾಗ್ಲೂ ಜೊಲ್ ಸುರಿಸ್ತಾನೆ ಇರ್ತಾನೆ. ಅವ್ನ್ ನೋಡೋ ರೀತಿ ನೋಡಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಸುಬ್ಬಿ ಸುಬ್ಬಿ ಸುಬ್ಬಿ, ನಿನ್ಗೊಂದು ವಿಷಯ ಹೇಳ್ಬೇಕು ಕಣೆ. ಏನೋ? ಈಗ ತಾನೇ ನನಗೆ ಹಳೆ ಜನ್ಮದೆಲ್ಲ ಜ್ಞಾಪಕ ಬಂದ್ಬಿಡ್ತು ಕಣೆ. ಏನೋ ಅದು? ತ್ರೇತಾಯುಗದಲ್ಲಿ ನಾನ್ ರಾಮನಾಗಿದ್ದಾಗ ನೀನೇ ಸೀತೆ, ನಾನ್ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿದ್ದಾಗ ನೀನೇ ರಾಧೆ. ಸಾಕ್ ನಿಲ್ಸೋ ನಿನ್ ಪುಂಗೋದ್ನ. ಮೊದ್ಲು ನನ್ ವಿಷಯ ಕೇಳು. ಏನದು? ನಾನ್ ಮದ್ವೆ ಆಗೋ ಗಂಡು ಅಮಿತಾಬ್ ಬಚ್ಚನ್ ಹೈಟು, ವಿಷ್ಣುವರ್ಧನ್ ಫೇಸ್ ಕಟ್ಟು, ಕಮಲಾ ಹಾಸನ್ ಕಣ್ಣುಗಳು, ಮತ್ತೆ ರವಿಚಂದ್ರನ್ ಹೇರ್ ಸ್ಟೈಲು, ಶಂಕರ್ನ ವಾಕಿಂಗ್ ಸ್ಟೈಲು. ಆಮೇಲೆ ಇನ್ನೊಂದ್ ಮುಖ್ಯವಾದ ವಿಷಯ ಗೊತ್ತಾ? ಏನದು? ಮುತ್ತುಗಳು ಜೋಡಿಸಿರೋ ಹಾಗೆ ಹಲ್ಲುಗಳಿರ್ಬೇಕು. ಸುಬ್ಬಿ, ಈ ಎಲ್ಲಾ ಕಾಂಬಿನೇಷನ್ ಗಂಡು ನಿಂಗೆ ಈ ಜನದಲ್ಲಿ ಸಿಗಾಕಿಲ್ಲ. ಯಾಕಿಲ್ಲ? Who told this bloody thing, yeah? ಅಮಿತಾಬ್ ಬಚ್ಚನ್ ಹೈಟು, ನನ್ನ ಹೈಟ್ ಮುಂದೆ ಏನಿಲ್ಲ. ಪ್ಲೀಸ್ ಕೀಪ್ ದಿಸ್. ವಿಷ್ಣುವರ್ಧನ್ ಫೇಸು, ಈ ಫೇಸ್ ಮುಂದೆ ಕಮಲಾ ಹಾಸನ್ ಕಣ್ಣು, ಈ ಕಣ್ಣು ಮುಂದೆ ಮಣ್ಣು. ಶಂಕರನ ವಾಕಿಂಗ್ ಸ್ಟೈಲು, ಈ ವಾಕಿಂಗ್ ಸ್ಟೈಲ್ ಮುಂದೆ ಏನೂ ಇಲ್ಲ. ರವಿಚಂದ್ರನ್ ಕೂದಲು ಸ್ವಲ್ಪ ಗುಂಗ್ರಷ್ಟೇ, ನನಗೆ ಫುಲ್ ಗುಂಗ್ರು. ಅದೇನೋ ಮುಖ್ಯವಾದ ವಿಷಯ ಅಂತ ಹೇಳಿದ್ರಲ್ಲ, ಅದೇ ದಂತದ ಹಲ್ಲು. ಪ್ಲೀಸ್ ಕಾಲ್ ಸಿ. ನಾನು ಕನ್ಸು ಕಂಡಿರೋ ರೀತಿಲಿ ಎಲ್ಲ ವಿಶೇಷಗಳಿರೋ ನೀನೇ ಸಿಕ್ಕಿದ್ಯಾ. ನನ್ನ ಕತೆ ಹಾಗಿರ್ಲಿ, ನಾನು ಬಂದಿರೋ ಉದ್ದೇಶನೇ ಬೇರೆ. ಏನ್ ರಾಜ? ಅದೇ ಆ ಕಾಂಜಿ ಪಿಂಜಿ ವೀರಪ್ಪನ್ನ ಹಿಡಿಯೋ. ಅಮಿತಾಬ್ ಬಚ್ಚನ್, ವಿಷ್ಣು, ರವಿ, ಕಮಲ್. ಡಬಲ್. ಅವನ್ನ ಇವತ್ತು ನಾನು ಹಿಡಿದೇ ಹಿಡಿತೀನಿ, ನೋಡ್ತಾರೆ. ಓಹೋ, ನೀನ್ ಬೇರೆ ಇಲ್ಲಿ ಬಂದ್ಬಿಟ್ಟಿದ್ಯಾ? ಯಾಕೆ? ಟೈಮ್ ಪಾಸ್ ಮಾಡಕ್ಕ? ನಾನು ಯಾಕೆ ಬಂದೀನಿ ಗೊತ್ತಾ? ವೀರಪ್ಪನ ಹಿಡಿಯಕ್ಕೆ. ಈ ಪರ್ಸನಾಲಿಟಿಗೆ ವೀರಪ್ಪನ ಹಿಡಿಯಕ್ಕಾಗತ್ತಾ? ಆಗಲ್ಲ. ಏಯ್, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನನ್ನ ಇತಿಹಾಸ ಏನಾದ್ರೂ ಗೊತ್ತೇನೋ ನಿನ್ಗೆ? ಚಾರ್ಲ್ಸ್ ಶೋಭರಾಜ್ ಹೆಸರು ಕೇಳಿದ್ಯಾ? ಕೇಳಿಲ್ಲ. ಯಾರವನು? ಕನ್ನಡ ಫಿಲ್ಮ್ ಆಕ್ಟರ್ ಅಲ್ಲ, ದೊಡ್ಡ ಸ್ಮಗ್ಲರ್. ನನ್ನ ಹೆಸರು ಕೇಳಿದ ತಕ್ಷಣ ದೇಶನ ಬಿಟ್ಟು ಓಡೋದ. ನನ್ನ ಸ್ಪೆಷಾಲಿಟಿ ಏನಂತ ಗೊತ್ತಾ? ಏನಪ್ಪಾ ನಿನ್ ಸ್ಪೆಷಾಲಿಟಿ? ಬರೀ ಒಂದು ಹುತ್ತ ನೋಡಿದ್ರೆ ಸಾಕು, ಅದರಲ್ಲಿ ಎಷ್ಟು ಹಾವಿದೆ, ಅದರಲ್ಲಿ ಗಂಡು ಎಷ್ಟು, ಹೆಣ್ಣು ಎಷ್ಟು, ಎಷ್ಟು ಮರಿಗಳು, ಎಷ್ಟು ಮೊಟ್ಟೆ. ಮುಂದೆ ನೀನ್ ಹೇಳಯ್ಯ. ಇವ್ರಿಗೆಲ್ಲಾನು ಗೊತ್ತಾ? ನನ್ ಸ್ಪೆಷಾಲಿಟಿ ಬಗ್ಗೆ ನಿನಗೆ ಗೊತ್ತಾ? ಟೆಲ್ ಮಿ ಸರ್. ನಮ್ ಸಾಹೇಬ್ರು ಒಂದ್ ಇರುವೆ ಗುಡ್ ನೋಡ್ಬಿಟ್ರೆ ಸಾಕು, ಅದ್ರಲ್ಲಿ ಎಷ್ಟು ಲಕ್ಷ ಇರುವೆ ಇದೆ, ಅದರಲ್ಲಿ 4 ಕಾಲೊಂದೆಷ್ಟು, 2 ಕಾಲೊಂದೆಷ್ಟು, ಎಷ್ಟಕ್ಕೆ ಮದುವೆ ಆಗಿದೆ, ಎಷ್ಟಕ್ಕೆ ಮದುವೆ ಆಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ಗೊತ್ತಾ? ಆ ಸೂರಪ್ಪನ್ನ ಅಲ್ಲ ಸರ್, ವೀರಪ್ಪನ್ನ. ಅವನ್ನ ನಾನು ಹಿಡಿತೀನಿ, ಇಲ್ಲ ನೀನ್ ಹಿಡಿತೀಯ? ನೋಡೇ ಬಿಡೋಣ. ನೋಡೇ ಬಿಡೋಣ.
ವೀರಪ್ಪನ ಹಿಡಿಯೋಣ ಅಂದ್ರೆ ಇವನು ಅಡ್ಡ ಬರ್ತಾನೆ ಅಪ್ಸಕು ನನ್ ಮಗ ಬರೋ ಕಿಸಿದಲ್ಲ ಕಡಿಯ ಹೌದು ಕದ್ದು ನೋಡೋ ಚಟ ನಿಮ್ಗಳಲ್ಲೂ ಇದೆಯಾ? ಇದು ಚಟ ಅಲ್ಲ ವೀರಪ್ಪಣ್ಣನ, ಬಹಳ ದಿವಸದಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ. ಕೇಳು ಕೇಳು. ಇನ್ನೇನು ಇಲ್ಲ, ಕಾಡಲ್ಲಿದ್ರೂ ಇಷ್ಟೊಂದು ಗಟ್ಟಿಮುಟ್ಟಾಗಿದ್ದೀರಲ್ಲ, ಕಾರಣ ಏನು? ಈ ಪಾನೀಯ. ಆ ಯಾವ್ದಿದು ಅಂತ ಪಾನೀಯ? ಇದು ಮುರಾರ್ಜಿ ಪಾನೀಯ. ಇದನ್ನ ಕುಡಿದ್ರೆ ಮನುಷ್ಯ ಖಡಕ್ ಆಗ್ಬಿಡ್ತಾನ? ಕಣಿ ಕೇಳ್ತಿಯಲ್ಲ, ಇದನ್ನ ಕುಡಿತಾ ಇದ್ದ ಮುರಾರ್ಜಿ ಅವರು 100 ವರ್ಷ ಆದ್ರೂ ಎಷ್ಟೊಂದು ಗಟ್ಮುಟ್ಟಿಯಾಗಿದ್ರು ಗೊತ್ತಾ? ಓಹೋ, ಅವರ ಆರೋಗ್ಯದ ಗುಟ್ಟೇ ಇದು. ಸುಳ್ಳು ಹೇಳ್ಬಾರ್ದು ವೀರಪ್ಪ, ನೀವು ಬಹಳ ಬುದ್ಧಿವಂತರು. ಏಯ್, ನಾನು ಕೋಣದ ಮೇಲೆ ಸವಾರಿ ಮಾಡ್ತಿದ್ದೀನಿ, ಸಿಂಹದ ಮೇಲೆ ಸವಾರಿ ಮಾಡ್ತೀನಿ. ಹೌದೌದು. ಸರಿ, ನೀ ಇಲ್ಲೇ ಇರು, ನಾನು ಮುಖ ತೊಳ್ಕೊಂಡು ಬರ್ತೀನಿ. ರುದ್ರ, ಮಹಾರುದ್ರ, ಮನೆ ಮಹದೇಶ್ವರ, ಆ ಸೋಜಾ ಕುಮಾರಿಗಾಗಿ ಕಾವೇರಿ ನದಿಯ ನೀರು ಹರಿದು ಹೇಗೆ ಸಮುದ್ರವನ್ನು ಸೇರುತ್ತದೋ ಹಾಗೆ ನನ್ನ ಮೈ ಬೆವರು ಸುರಿಸಿದರು. ಅವಳು ನನಗೆ ದೊರಕಲಿಲ್ಲ, ಅವಳು ನನಗೆ ದೊರೆಯುವಂತೆ ಮಾಡು ಪರಮೇಶ್ವರ. ಪ್ರಭುವೇ, ಪ್ರಭು ಇಲ್ಲಿ ನೋಡಿ, ಆ ವೀರಪ್ಪನ್ ತನ್ನ ಆರೋಗ್ಯವನ್ನು ಅಷ್ಟೊಂದು ಗಟ್ಟುಮುಟ್ಟಾಗಿಟ್ಟುಕೊಂಡಿರಲು ಕಾರಣ ರಹಸ್ಯ ಪಾನೀಯ ಇದೆ. ಭಲೇ ಭಪ್ಪರೆ, ಇದು ನಿಮಗೆ ಹೇಗೆ ಗೊತ್ತಾಯಿತು? ಮಹಾಪ್ರಭು, ಆ ವೀರಪ್ಪನ ಹಿಂದೆನೆ ಹೋಗಿ ಅವನಿಗೆ ತಿಳಿದ ಹಾಗೆ ಅವನ ಚಲನವಲನಗಳನ್ನೆಲ್ಲ ಗಮನಿಸಿ ಅವನು ಸೇವಿಸುತ್ತಿದ್ದ ರಹಸ್ಯ ಪಾನೀಯವನ್ನು ತಂದಿದ್ದೇನೆ. ಭಲೇ, ಸ್ವಾಮಿ ನಿಷ್ಠೆ ಎಂದರೆ ಇದು. ಸೇವಿಸಿ ಮಹಾಪ್ರಭು, ಯಾರಿಗುಂಟು ಯಾರಿಗಿಲ್ಲ. ಇದೇನು ಚಿತ್ರಗುಪ್ತ, ಉಪ್ಪುಪ್ಪಾಗಿದೆ? ಔಷಧಿ ಅಂದರೆ ಉಪ್ಪುಪ್ಪಾಗಿ ಕಹಿಯಾಗಿರುತ್ತದೆ, ಸಿಹಿಯಾಗಿ ಪಾನಕವಾಗಿರಲು ಹೇಗೆ ಸಾಧ್ಯ? ಅದೇನೇ ಆಗಲಿ, ಆ ಸೋಜಾ ಕುಮಾರಿ ಆ ವೀರಪ್ಪ ನನ್ನ ಬಿಟ್ಟು ನನ್ನನ್ನು ಒಲಿಯುವಂತಾದ್ರೆ ಅಷ್ಟೇ ಸಾಕು ಪರಮೇಶ್ವರ. ಜೈ ಶಂಭುಲಿಂಗೇಶ್ವರ. ಸೇವಿಸಿ. ಅಯ್ಯೋ ಅಯ್ಯೋ, ಮೂತ್ರ ಕುಡಿದ್ರೆ ಹುಡುಗಿಯರು ಲವ್ ಮಾಡ್ತಾರೆ ಅಂತ ಯಾವ ಗುಗ್ಗು ನನ್ ಮಗ ಹೇಳ್ದ? ಮೈ ಡಿಯರ್ ಯಮಧರ್ಮ, ಈಗ ನಾವು ಸೇವಿಸಿದ್ದು ಮೂತ್ರವೇ? ಇನ್ನೇನು ಆಪಲ್ ಜ್ಯೂಸ್ ಅನ್ಕೊಂಡಿದ್ದೆ, ಆದ್ರೂ ನನ್ ಮೂತ್ರ ಕುಡಿಯಂತ ಕರ್ಮ ನಿನ್ಗೆ ಯಾಕೆಮ್ಮ? ಶಿವ 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 ಶಿವ, ಕೇಳಲಾರನು, ನಾನೀಗ ಸೇವಿಸಿದ್ದು ನಿನ್ನ ಮೂತ್ರವೇ. ಈ ಚಿತ್ರಗುಪ್ತನಿಗೆ ನಿನ್ ಮೇಲೆ ಏನೋ ಜಿದ್ದಿರ್ಬೇಕು, ಇಲ್ಲ ಅಂದ್ರೆ ನನ್ ಮೂತ್ರ ತಗೊಂಡ್ ಬಂದು ನಿನ್ಗೆ ಯಾಕೆ ಕುಡಿಸ್ಬೇಕು? ಮೈ ಡಿಯರ್ ಯಮ, ಅದೇನು ಅಂತ ಸ್ವಲ್ಪ ವಿಚಾರ ಮಾಡು. ಪ್ರಭು, ಅಯ್ಯೋ ಸ್ವಾಮಿ ದ್ರೋಹಿ, ನಿನಗೇಕೆ ಈ ದುರುದ್ದೇಶ? ಪ್ರಭು, ಮೂತ್ರ ಸೇವನೆಯೇ ನನ್ನ ಆರೋಗ್ಯದ ಗುಟ್ಟು ಅಂತ ಈತನೇ ನನಗೆ ಹೇಳಿದ. ನಾನು ಹೇಳಿದ್ ನಿಜಾನೇ. ನನ್ನ ಆರೋಗ್ಯಕ್ಕೋಸ್ಕರ ನನ್ನ ಮೂತ್ರನ ನಾನು ಕುಡಿತೀನಿ, ಅದೇ ತರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಮೂತ್ರನ ನೀವು ಕುಡಿಬೇಕು. ಅದನ್ನ ಬಿಟ್ಟು ನನ್ನ ಮೂತ್ರನ ನೀವು ಕುಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸೋದಿಲ್ಲ, ನೆಗೆದು ಬೀಳುತ್ತೆ. ಚಿತ್ರಗುಪ್ತ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಹೋಗ್ಲಿ ಬಿಡಯ್ಯ, ಈ ವೀರಪ್ಪನ್ ಮೂತ್ರನ ಯಮ ಕುಡ್ದ ಅನ್ನೋ ವಿಷಯ ಈ ಯಮಲೋಕ ಚರಿತ್ರೆಯಲ್ಲಿ ಶಾಶ್ವತವಾಗಿರುತ್ತೆ. ಯಮ, ಇನ್ ಮುಂದೆ ನೀನೇ ಯೋಚನೆ ಮಾಡೋದನ್ನ ಕಲ್ತ್ಕೋ. ಇಂಥ ತಾಳ ಚಮಚಗಳ ಮಾತನ್ನ ಕೇಳಬೇಡ, ಓಕೆ? ಚಿತ್ರಗುಪ್ತ, ಈ ವಿಷಯ ಬಹಳ ಗುಪ್ತವಾಗಿರಲಿ. ಎಲ್ಲಿಯಾದ್ರೂ ಬಾಯಿ ಬಿಟ್ಟಿಯೋ ಇನ್ನೆಲ್ಲಿ ಬಾಯಿ ಮುಚ್ಕೊಂಡ್ರದು ಮಣ್ಣು. ಇಷ್ಟು ಜೋರಾಗಿ ಕೂಕೊಂಡ್ರಲ್ಲ, ಯಮಲೋಕಕ್ಕೆ ಅಲ್ಲ ಇಡೀ ಜಗತ್ತಿಗೆ ಸ್ಯಾಟಲೈಟ್ ಚಾನೆಲ್ ನಿಂದ ಟಿವಿಲಿ ಪ್ರಚಾರ ಆಗೋಯ್ತು. ಇವಳು ಡಿಸ್ಕಷನ್ ತಂಗಿ ಅಲ್ವೇ? ಹೌದು ಸರ್. ಅಲ್ಲ, ಇವಳು ಸಿಲ್ ತಂಗಿ. ಸಾರ್, ನೀವು ನೋಡಿದ್ರೆ ಒಳ್ಳೆ ವೀರಪ್ಪನ್ ಇದ್ದಂಗೆ ಇದ್ದಾನೆ ಸರ್. ವೀರಪ್ಪ
ಸಿಕ್ಬಿಟ್ಟ ನಮ್ಮ ಏರಿಯಾದಲ್ಲಿ ವೀರಪ್ಪನ್ ನಮ್ಗೆ ಸಿಕ್ಬಿಟ್ಟ ಕಣೆ. ಹೌದು ಸರ್. ಇವನ್ನ ಕರ್ಕೊಂಡು ಹೋದ್ರೆ ಸರ್ಕಾರದವರು ನನಗೆ ಗೋಲ್ಡ್ ಮೆಡಲ್, ನಿನ್ಗೆ ಸಿಲ್ವರ್ ಮೆಡಲ್ ಎಲ್ಲ ಕೊಡ್ತಾರೆ. ಈ ವ್ಯಕ್ತಿ ನನ್ನ ಏರಿಯಾದಲ್ಲಿ ಸಿಕ್ಕಿದ್ದೀರೆ, ಅವನ್ನ ನಾನು ಹಿಡಿತಾ ಇರ್ಲಿಲ್ಲ. ಯಾಕೆ? ಇವನು ನಿಜವಾದ ವೀರಪ್ಪನ್ ಅಲ್ಲ, ಅವನ್ ತರನೇ ಇರೋ ಡೂಪ್ಲಿಕೇಟ್ ವೀರಪ್ಪನ್. ಇವನ್ನ ತಗೊಂಡೋಗಿ ಸರ್ಕಾರಕ್ಕೆ ಕೊಟ್ರೆ ಗೋಲ್ಡ್ ಪದಕ ಅಲ್ಲ, ತಗಡ್ ಪದಕನೂ ಕೊಡೋದಿಲ್ಲ. ಏಯ್ ಫಾಲೋ ಮೀ. ಆ ತಗಡು ಪಕ್ಕ ನೀವೇ ಇಟ್ಕೊಳ್ಳಿ. ಏನ್ ಸರ್ ಹಿಂಗ್ ಹೇಳ್ಬಿಟ್ಟು ಹೋಗ್ಬಿಟ್ರು? ಅದೇ ಕಣಯ್ಯ, ನನಗೂ ಹಂಗೆ ಅನಿಸ್ತಾ ಇದೆ. ಇವನು ವೀರಪ್ಪನಲ್ಲ, ಅವ್ನು ಡೂಪ್ಲಿಕೇಟ್ ಇರಬೇಕು. ಆ ವೀರಪ್ಪನ್ ಅವನ ತರ ಎಷ್ಟೋ ಡೂಪ್ಲಿಕೇಟ್ಸ್ ಬಿಟ್ಟಿದ್ದಾನೆ. ಈಗೇನ್ ಸರ್ ಮಾಡೋದು? ಇವನ್ನ ಕರ್ಕೊಂಡು ಹೋದ್ರೆ ನಮ್ಗೆ ಸರ್ಕಾರದವ್ರು ಏನು ಕೊಡಲ್ಲ, ಇರೋ ಮರ್ಯಾದೆ ಹೊರಟೋಗುತ್ತೆ. ಈಗ ಮತ್ತೆ ಮತ್ತೆ ಸಿಕ್ಲಿಲ್ಲ ಅಂತ ಹೇಳ್ಬಿಡೋದು. ಆಯ್ತು, ಬಾ ಮತ್ತೆ. ಅಂತೂ ಕಂಬಳಿ ಹುಳ ನನ್ ಬಲೆಗ್ ಬಿದ್ದ. ಹೌದು ಸರ್. ಕಮಾನ್. ಎಂತೆಂತವ್ರ ಕೆಲೋ ಈ ವೀರಪ್ಪನ ಹಿಡಿಯಕ್ಕಾಗ್ಲಿಲ್ಲ, 3 ಸ್ಟೇಟ್ ಪೊಲೀಸ್ ಕೈಲಿ ಹಿಡಿಯಕ್ಕಾಗ್ಲಿಲ್ಲ. ಮಾಸ್ಟರ್ ಪ್ಲಾನ್ ಮಾಡಿ ಹೇಗೆ ಹಿಡಿದೆ ನಾನು. ಸರ್, ಇನ್ನು ಈ ಕೀರ್ತಿ ಪ್ರತಿಷ್ಠೆ ಅದು ಇದು ಎಲ್ಲ ನಿಮ್ಗೆ ಸರ್. ಯಾವಾಗ ನೋಡ್ಬಿಟ್ಟು ಕಷ್ಟ. ಈ ನನ್ನ ಮಗ ಎಷ್ಟು ಹೆಣಬಾರವಾಗಿದ್ದಾನೆ ಸರ್. ನಾನ್ ಸತ್ ಮೇಲೆ ಅಲ್ವೇ ನೀ ಹೆಣ ಆಗೋದು, ಅದಕ್ಕೆ ನಿನ್ನ ಪೀಸಿ ಆಗಿರೋದು. ನಡೆಯ. ಇವ್ನು ಹೊರದ್ರಲ್ಲಿ ನನ್ನ ಉಸಿರೇ ನಿಂತೋಗ್ತಾ ಇದೆ ಸರ್. ನನಗೂ ಹಾಗೆ ಆಗ್ತಾ ಇದೆ. ಅಯ್ಯಪ್ಪ. ಆಮೇಲೆ ಉಡಿ ಸಾಬಿಡ್ತೀರಾ? ಯಾರು? ಯಾರು ಯಾರ ಹೆಸರನ್ನ ಕೇಳಿದ್ರೆ ಕಾಡಿನ ಆನೆಗಳು ಹುಚ್ಚೊಯ್ಕೊಳ್ಳುತ್ತೋ, ಯಾರ ಹೆಸರನ್ನ ಕೇಳಿದ್ರೆ ಗಂಧದ ಮರಗಳು ತಾನಾಗಿ ಉದುರೋಗುತ್ತೋ, ಯಾರ ಹೆಸರನ್ನ ಕೇಳಿದ್ರೆ ಸೌತ್ ಇಂಡಿಯನ್ ಡೆಮೋಕ್ರಸಿನೇ ಶೇಖ್ ಅಬ್ದುಲ್ಲಾ ತರ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗುತ್ತೋ, ಅವನೇ ನಾನು, ನಾನೇ ಅವನು. ವೀರಪ್ಪನ್ ಆತ್ಮ. ನನ್ನ ಬಾಡಿನ ಸರ್ಕಾರ ಕೊಟ್ಟಿರ್ತೀರಾ? ನಿಮ್ಮ ತಲೆನ ತೆಗೆದು ಆ ಯಮಲೋಕ ಕರ್ಪಿಸ್ತೀನಿ. ಓಡೋಗ್ಬಿಟ್ರು ನನ್ ಮಕ್ಳು, ಸತ್ತೋದ್ಮೇಲೆ ಹಿಡಿಯಕ್ ಬಂದವ್ರೆ. ನಾನ್ ಚಾನ್ಸ್. ನನ್ನ 6 ಇಂದ್ರಿಯದ ಪ್ರಕಾರ ನೀನು ಬೆಳಿಗ್ಗೆ 6 ಸಿಕ್ಕಾಕೋಬೇಕಾಗಿತ್ತು. ಈ ಬಾಸ್ಗೆ ಆಗ ಟೆನ್ಷನ್ ಕೊಡ್ಬೇಕು ಅಂತ ನೀನೇ ಸಿಕ್ಕಾಕೊಂಡಿದ್ಯಾ. ವೆರಿ ಗುಡ್ ಶಿಷ್ಯ. ಮೀಸೆ ಇಟ್ಕೊಂಡು ಎಷ್ಟೊಂದು ಆಟ ಆಡ್ಬಿಟ್ಟೆ ನೀನು. ನೀನು ಜೀವಂತವಾಗಿ ಸಿಕ್ಬಿದ್ದಿದ್ರೆ ನಿನಗೆ ಸ್ವಲ್ಪ ಟಾರ್ಚರ್ ಕೊಡಬಹುದಿತ್ತು. ನಿನ್ನ ಅದೃಷ್ಟ ಚೆನ್ನಾಗಿದೆ ಶಿಷ್ಯ. ಶೆಲ್ವಿ ಮೂ ಶಿಷ್ಯ.